ನನಗೆ ಮೋಸ ಮಾಡಿಬಿಟ್ಟ ಕಳ್ಳನ ಮಗ. ನಿಜ ನಿಮ್ಮಿ ಹತ್ರ ನಾನು ಮೊದಲೇ ಹೇಳಬೇಕಿತ್ತು. ಹೇಳಿದ್ರೆ ಈ ಕಿತ್ತೋಗಿರೋನ್ನ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ನಾನು ಏನು ಹೇಳ್ದಿದ್ದಂಗೆ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನಂತೂ. ಯಾಕಾದರೂ ಇಂಥ ಕೆಲಸ ಮಾಡಿದ್ನು ಅಂತ ಅನ್ನಿಸ್ತೈತೆ. ಇವನು ನಾನು ನಂಬಲೇಬಾರ್ದಾಗಿತ್ತು ನಾನು. ಇರು, ನಮ್ಮ ಅಪ್ಪನ ಕಳಿಸಿ ನನಗೆ ಸಿಕ್ಕಿರೋದೆಲ್ಲನೂ ನನಗೇನೇ ನಮ್ಮಪ್ಪ ಕೊಟ್ಟಾಯ್ತೋ ಎಲ್ಲ ವಾಪಸ್ ಇಸ್ಕೊಂಡು ಒಬ್ಬಳೇ ಜೀವನ ಮಾಡ್ತೀನಿ. ಒಂದೇ ಮನೆಗೆ ಇದ್ಕೊಂಡು ಎಲ್ಲರೂ ಸೇರ್ಕೊಂಡು ಎಷ್ಟು ನಾಟಕ ಮಾಡ್ತಾವ್ರೆ ನನ್ನ ಹತ್ರ. ಸ್ವಲ್ಪ ಅಲ್ಲ, ಜಾಸ್ತಿ ಜಾಸ್ತಿ ಜಾಸ್ತಿನೇ ನಾಟಕ ಮಾಡ್ತಾವ್ರೆ. ಮಾಡಲಿ ನನಗೂ ಟೈಮ್ ಬರ್ತದೆ. ಟೈಮ್ ಬಂದಾಗ ನಾನು ಮಾತಾಡ್ತೀನಿ. ಹೀಗೆ ಬೇಡ, ಅವಳ ಜೊತೆನೇ ಇದ್ದು ಸಾಯ್ರಿ ನನ್ನ ಗಂಡ. ನನ್ನಿಂದ ಏನೇನು ಸಿಕ್ಕೈತೋ 1 ರೂಪಾಯಿದು ಬಿಡಲ್ಲ. ಆ ಮನೆ, ಕಾರು, ಒಡವೆ ಯಾವುದು ಬಿಡಲ್ಲ ನಾನು. ಎಲ್ಲ ವಸೂಲಿ ಮಾಡ್ಕೊತೀನಿ. ಫಸ್ಟು ಹೋಗಿ ವಿಚಾರನ ನಮ್ಮ ಅಪ್ಪಂಗೆ ಹೇಳಲೇಬೇಕು. ನಾನು ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಇಷ್ಟೆಲ್ಲನೂ ಮೋಸ ಮಾಡೋದು ಯಾವ ನ್ಯಾಯ ಅಂತ. ಲೇ ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ ಹೋಗ್ಬೇಡ್ವೆ. ಏಯ್ ಥೂ, ಯಾವ ಮಕ್ಕ ಓದ್ಕೊಂಡು ಬಂದೆ ನೀನು ನನ್ನ ಹತ್ರಕ್ಕೆ? ಮತ್ತೆ ನಿನಗೇನಾದರೂ ಶೂಡು ಷರತ್ತು ಮಾನ ಮರ್ಯಾದೆ ಏನಾದರೂ ಹೋಯ್ತಾ? ನೋಡು, ನೀನು ಅನ್ಕೊಂಡಂಗೆ ನಾನಲ್ಲ. ಯಾವುದೇ ಕಾರಣಕ್ಕೂ ನಾನಂತೂ ನಿನಗೆ ಸಿಗಲ್ಲ ಅಂದರೆ ಸಿಗಲ್ಲ. ನೀನು ಏನು ಮಾಡಿದ್ರು ನಾನು ಸಿಗಲ್ಲ. ಥೂ, ನನಗೇನೇ ಮೋಸ ಮಾಡಿರೋ ಗಂಡಸೆ ಅಲ್ಲ ನೀನಂತೂ. ಏನಕ್ಕೋಸ್ಕರ ಮೋಸ ಮಾಡಿದೆ? ದುಡ್ಡಿಗೋಸ್ಕರ ತಾನೇ ಮೋಸ ಮಾಡಿದ್ದು. ದುಡ್ಡು ಸಿಗ್ತದೆ, ನಮ್ಮ ಅಪ್ಪ ಚೆನ್ನಾಗಿ ಕೊಡ್ತಾರೆ, ನೀನು ಹೆಂಡ್ತಿನೆಲ್ಲ ಚೆನ್ನಾಗಿ ನೋಡ್ಕೋಬೋದು ಅಂತ ಇಷ್ಟೆಲ್ಲ ಮಾಡಿದೆ ಅಲ್ವಾ? ಮಾಡು 1 ರೂಪಾಯಿ ನಿನಗೆ ಸಿಕ್ಸಲ್ಲ. ಆ ಮನೆ, ಆ ಕಾರು, ಒಡವೆ ಪ್ರತಿಯೊಂದು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಮ್ಮ ಮನೆಗಿರ್ತೈತೆ. ಎಲ್ಲ ನೋಡ್ತಾಯಿರು. ನೀವೆಲ್ಲರೂ ಬೀದಿನಾಗ ಬಿದ್ದಿರ್ತೀರ. ನನಗೆ ಮೋಸ ಮಾಡಿದ್ರಲ್ವ, ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ. ನಮ್ಮ ಅಪ್ಪಂಗೆ ಒಂದು ಮಾತು ಹೇಳ್ದೆ ಅಂದರೆ ನಿನ್ನ ಚರ್ಮ ಸುಲಿದು ನಮ್ಮ ಊರಾಗೆ ನೇತಾಕ್ಬಿಡ್ತೈತೆ. ಥೂ, ಅದು ಹೆಂಗೆ ಮೋಸ ಮಾಡಿಬಿಟ್ಟು. ಹೇಳಬೇಕಿದ್ದು ತಾನೇ ಮದುವೆ ಆಗಿತ್ತು ಅಂತ ಹೇಳಿ ನಾನು ಸುಮ್ಮನೆ ಆಗ್ತಾಯಿದ್ದೆ ತಾನೇ. ಲೇ ನಾನು ಹೇಳೋದನ್ನ ಕೇಳಿಸ್ಕಳೆ. ನನಗೂ ನನ್ನ ಹೆಂಡತಿ ಅಂದರೆ ಇಷ್ಟ ಇಲ್ಲ. ಅವಳನ್ನ ಕಂಡ್ರೆ ನಂಗೆ ಸ್ವಲ್ಪನೂ ಆಗಲ್ಲ. ಅವಳ ಫ್ಯಾಮಿಲಿ ಕಂಡ್ರೆ ನನಗೆ ಒಂದು ಚೂರೂ ಇಷ್ಟ ಇಲ್ಲ. ಆದರೆ ಏನು ಮಾಡಲಿ, ಬಲವಂತಕ್ಕೆ ಏನೋ ಮಾಡಿ ತಾಳಿ ಕಟ್ಟಿಸಿದ್ರು. ಆಮೇಲೆ ನನಗೆ ಈ ಅಂದ ಚಂದ ಮುಖ ಅದೆಲ್ಲ ಮುಖ್ಯನೇ ಅಲ್ಲ ನನಗಂತೂ. ಒಳ್ಳೆ ಮನಸ್ಸು ಮುಖ್ಯ. ನಿನಗೆ ಒಳ್ಳೆ ಮನಸ್ಸೈತೆ, ಆದರೆ ನನ್ನ ಹೆಂಡತಿಗೆ ಅದು ಎಂಥ ಮನಸ್ಸು ಇಲ್ಲ. ಆದರೆ ನನಗೆ ನೆನೆ ಬ್ಲಾಕ್ ಮೇಲ್ ಮಾಡಿಬಿಟ್ಟು ನನಗೆ ಟಾರ್ಚರ್ ಕೊಡ್ತಾರೆ. ಅಮ್ಮ ಮಗಳು ಇಬ್ಬರು ಸೇರ್ಕೊಂಡು. ಏನು ಮಾಡಲಿ ನೋಡು, ನನಗೆ ಒಂದು ಸ್ವಲ್ಪ ದಿನ ಟೈಮ್ ಕೊಡು. ಅವ್ರನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತೀನಿ, ಸರಿನಾ? ನಾನು ನೀನು ಇಬ್ಬರೇ ಖುಷಿಯಾಗಿದ್ಬಿಡೋಣ. ಏಯ್, ಅದು ನನ್ನ ಮನೆ. ನಿಮ್ಮೆಲ್ಲರೂ ಸೇರಿ ನಾನೇ ಈಚೆ ಕಡೆಗೆ ಹಾಕ್ತೀನಿ. ನೀನೇನು ಅವಳನ್ನ ಈಚೆ ಕಡೆಗೆ ಹಾಕೋದು? ನೋಡು, ಇದೆಲ್ಲ ಬೇಡ ನನಗೆ. ಇದರೆಲ್ಲ ಅವಶ್ಯಕತೆ ನನಗಂತೂ ಇಲ್ಲ. ನೋಡು, ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಅವಳವಳೆಲ್ಲ ಕಿತ್ತೋಗಿರೋ ತಿರ್ಬೋಕಿ ನೀನು ಹೆಂಡ್ತಿ. ಅವಳನ್ನ ಕರ್ಕೊಂಡು ಮನೆಯಿಂದ ನಾಳೆ ಅಷ್ಟೊತ್ತಿಗೆ ಈಚೆ ಕಡೆಗೆ ಹೋಗಿರು. ಇಲ್ಲ ಅಂದರೆ ನಮ್ಮ ಅಪ್ಪ ನಿನ್ನ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನನ್ನಂಥ ಹುಡುಗಿ ಜೊತೆ ನೀನು ಆಟ ಆಡಬಾರ್ದಾಗಿತ್ತು ನೀನಂತೂ. ಎಷ್ಟು ಮೋಸ ಮಾಡಿಬಿಟ್ಟೆ ನೀನಂತೂ. ಚಿನ್ನ ನೋಡೆ, ನೀನು ಬಿಟ್ರೆ ನಂಗೆ ಬೇರೆ ಯಾರೂ ಇಷ್ಟ ಇಲ್ಲ. ನಮ್ಮ ಅಮ್ಮನ ಕೇಳಬೇಕಾದ್ರೆ ನಮ್ಮ ಅಮ್ಮಂಗೂ ನೀನಂದ್ರೇ ಇಷ್ಟ. ಇವ್ರು ಅಮ್ಮ ಮಗಳು ಸಖತ್ತು ದುರಂಕಾರಿಗಳು. ಅಮ್ಮ ಮಕ್ಕಳ ಜೊತೆ ನನಗಂತೂ ಅಷ್ಟೆಲ್ಲನೂ ಜೀವನ ಮಾಡ್ಕೊಂಡು ಬದುಕೋದೆಲ್ಲನೂ ಆಗೋದೇನೇ ಇಲ್ಲ. ಅವ್ರ ದುರಂಕಾರಕ್ಕೆ ನಾನು ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಯ್ತಿಲ್ಲ. ನಮ್ಮ ಅಮ್ಮಂಗೂ ಫೋನ್ ಮಾಡಿದ್ದೀನಿ. ನಮ್ಮ ಅಮ್ಮನೂ ಗೊತ್ತಾಯ್ತೆ. ನಮ್ಮ ಅಮ್ಮನೂ ನಿನ್ನ ಜೊತೆ ಮಾತಾಡ್ತದೆ. ಅರ್ಥ ಮಾಡ್ಕ, ನಮ್ಮ ಕಷ್ಟನ ಅರ್ಥ ಮಾಡ್ಕ. ನಾವು ಬೇಕಂತ ಮೋಸ ಮಾಡಿದವರಲ್ಲ ನಾವು. ಅಯ್ಯೋ, ನನ್ನ ಸೊಸೆ ಬುದ್ದು, ಇದೇನಮ್ಮ ಮುನ್ಸ್ಕೊಂಡು ಮನೆ ಬಿಟ್ಟೋಯ್ತಾ ಇದೆಯಾ ನೀನು? ನನ್ನ ಮಗಂಗೆ ಹೇಳ್ದೆ ಅವತ್ತೇನೆ. ನೋಡ್ಲಾ, ಆ ಮೊದಲನೇ ಏನರೋ ನಿನ್ನ ಬಂಗಾರಮ್ಮನ ಮಗಳಿಗೆ ಕೊಟ್ಬಿಡ್ಲ ಡೈವರ್ಸ್ ಕೊಟ್ಬಿಟ್ಟು ನೀನು ಆರಾಮಾಗಿ ನೀನು ಇರಲ್ಲ. ನಿನ್ನ ಪಾಡು ನೀನು ಅವ್ರ ಸವಾಸ ನಿನಗೆ ಬೇಡ, 2ನೇ ಮದುವೆ ಮಾಡ್ಕ ಅಂತ. ನನ್ನ ಮಗ ಕೇಳಿದ್ನಂತೆ ಡೈವರ್ಸ್ ಕೊಡು ಅಂತ. ಅವಳೇ ಕೊಡ್ತಿಲ್ಲ ಕಣವಾಗ. ಎಷ್ಟು ಕೇಳಿದ್ರು ನೋಡವ, ಒಂದು ಸ್ವಲ್ಪ ದಿನ ಟೈಮ್ ಕೊಡು. ನನ್ನ ಮಗ ಅವಳನ್ನ ಉಗುತ್ತು ಬಿಟ್ಬಿಟ್ಟು ನಿನ್ನ ಜೊತೆ ಇದು ಬಿಡ್ತಾನೆ. ಏನೋ ಆಗೋಗ್ಬಿಟ್ಟೈತೆ. ಈಗ ನೀನು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಿದ್ಯಾ ಮೆಚ್ಚಿಬಿಟ್ಟು. ನಾನು ನೀನು ಎಷ್ಟೆಲ್ಲ ಇಷ್ಟಪಡ್ತೀನಿ, ನೀನು ಅಷ್ಟೇ ನಿನಗೆ. ನನ್ನ ಮಗನ ಇಷ್ಟಪಟ್ಬಿಟ್ಟೆ ಮದುವೆ ಮಾಡ್ಕೊಂಡಿದ್ಯಾ. ಏನೋ ಒಂದು ತೆಪ್ಪು ನಡೆದೋಗೈತೆ. ನಾನು ನಿನ್ನ ತಾಗಿ ಹೇಳ್ಬೇಕಿತ್ತು. ನನ್ನ ಮಗನಿಗೆ ಹೇಳಿದ್ದೆ ಡೈವರ್ಸ ಕೊಟ್ಬಿಡು ಅವಳಿಗೆ ಬೇಡ ಅಂತ ಹೇಳಿ. ಆದಷ್ಟು ಬೇಗ ಡೈವರ್ಸ್ ಕೊಡ್ತೀನಿ ಅಂತಲೂ ಹೇಳಿದ್ದ. ಆದರೆ ನೋಡಿದ್ರೆ ಅದು ಆಗಲೇ ಇಲ್ಲ. ಆಗ ಕೆಲಸನೂ ಅಲ್ಲ. ಏನು ಮಾಡನಿ, ಎಲ್ಲ ಎಡವಟ್ಟಾಗೋಗ್ಬಿಡ್ತಲ್ಲ. ನೋಡು, ಈಗನ ಸೊರು ಮಾಡ್ಕೊಳ್ಳಿ ಎಲ್ಲನೂ. ಈ ಕಿತ್ತಾಟ ಪತ್ತಾಟ ಎಲ್ಲ ಬಿಟ್ಬಿಟ್ಟು ಎಲ್ಲ ಸೊರು ಮಾಡ್ಕೊಳ್ಳಿ ಕಣವ. ಈಗೇನು ಒಂದು ವಾರ ಹಂಗೆ ತಡ್ಕ. ನನ್ನ ಮಗಂಗೆ ಹೇಳ್ಬಿಟ್ಟು ಅವಳಿಗೆ ಹೆಂಗನ ಮಾಡ್ಬಿಟ್ಟು ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕ್ಸ್ಬಿಟ್ಟು ಕೊಡ್ತೀನಿ. ಅತ್ತೆ, ಆದರೂ ನೀವೆಲ್ಲರೂ ನನಗೆ ಇಷ್ಟು ಮೋಸ ಮಾಡಬಾರ್ದಾಗಿತ್ತು. ನಿಮ್ಮನ್ನು ಎಷ್ಟು ನಂಬಿದ್ದೆ, ಎತ್ತು ತಾಯಿ ಥರ ಅಂತ ಅಂದ್ಕೊಂಡಿದ್ದೆ. ನೀವೆಲ್ಲ ಇಷ್ಟು ಮೋಸ ಮಾಡಿಬಿಟ್ರಿ ಅಲ್ವ ನನಗೆ. ಮದುವೆ ಆಗಿರೋ ವಿಚಾರನ ಮುಚ್ಚಿಕ್ಬಿಟ್ಟು ಎಷ್ಟೆಲ್ಲ ಮೋಸ ಮಾಡಿಬಿಟ್ರಿ ನೀವಂತೂ. ನನಗಂತೂ ಭಾಳ ಅಂದರೆ ಭಾಳ ಬೇಜಾರಾಗ್ತೈತೆ. ನೋಡವ, ಯಾವತ್ತಿದ್ರು ನೀನೇ ನನ್ನ ಸೊಸೆ. ಆ ಮನೆಯಾಳಿ ನನಗೆ ಬೇಕಾಗಿಲ್ಲ. ಆ ಮನೆಯಾಳಿ ಅವಶ್ಯಕತೆಯೂ ನನಗಿಲ್ಲ.
ನೋಡು ಒಂದು ಸ್ವಲ್ಪ ದಿನ ಹಂಗೆ ತಡ್ಕೊಳವ ನೀನು. ಒಂದು ಸ್ವಲ್ಪ ದಿನ ತಡ್ಕೊಂಡ್ರೆ ಎಲ್ಲನೂ ಸೊರೈತದೆ. ನಾನು ಡೈವರ್ಸ್ ಕೊಡಿಸ್ತೀನಿ ಕಣವ. ಸರಿನಾ? ಡೈವರ್ಸ್ ಕೊಡಿಸ್ಬಿಟ್ಟು ನಿನ್ನೆ ಸೊಸೆ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಈಗ ಮೊದಲನೇ ಎಂಟ್ರಿಗೆ ತಾನೇ ಎಲ್ಲ ಒಕ್ಕಿರೋದು. ಅದಕ್ಕೆ ನೀನು ಅವಳ ಹೆಂಗನ ಮಾಡಿ ತಲೆ ಮೇಲೆ ಸಿಕ್ಕಿ ನೈಸ್ ಮಾಡಿ ನನ್ನ ಮಗನ ತಾಗ ಡೈವರ್ಸ್ ಕೊಡಿಸ್ತೀನಿ. ನೀನು ಅವಾಗ ನೀನು ನಿನ್ನ ಗಂಡ ಇಬ್ಬರೇ ನೆಮ್ಮದಿಗಿರಿವ್ರಂತೆ. ಆ ಬಂಗಾರಮ್ಮನ ಮಗಳನ್ನ ಜಾಡ್ಸೋದು ತುಬುಕ್ ಅಂತ ಹೇಳ್ಬಿಟ್ಟು ಉಗ್ತು ಹಂಗೆ ಈಚೆ ಕಡೆಗೆ ಹಾಕ್ಬಿಡೋಣ. ಸರಿನಾ? ನಿಮ್ಮನ್ನ ಹೆಂಗೆ ನಂಬಲಿ ನಾನು? ನೀವೆಲ್ಲ ಸೇರ್ಕೊಂಡು ಬರೀ ಮೋಸನೇ ಮಾಡ್ತಿರಲ್ವ ನನಗೆ. ಯಾಕವ ಮೋಸ ಮಾಡನಿ ನಾವು? ಹಾಂ, ನೀನು ನಂಬು. ನಾನು ನನ್ನ ಮಗ ಇಬ್ಬರು ಮಾತಾಡ್ಕೊಂಡಿದ್ದೀವಿ ಡೈವರ್ಸ್ ಕೊಡಬೇಕು ಅಂತ. ಒಂದು ಸ್ವಲ್ಪ ದಿನ ತಡ್ಕತ್ಯಾ? ಒಂದು ಸ್ವಲ್ಪ ದಿನ ಅಷ್ಟೇನಿಯ. ಆದಷ್ಟು ಬೇಗ ಡೈವರ್ಸ್ ಕೊಡಿಸ್ಬಿಡ್ತೀನಿ. ನಿಜವಾಗ್ಲೂ ಅವಳಿಗೆ ಡೈವರ್ಸ್ ಕೊಡಬೇಕು. ಇನ್ನೊಂದು 10-15 ದಿನ ಟೈಮ್ ಕೊಡ್ತೀನಿ. ಅಷ್ಟ್ರಾಗ ಅವಳಿಗೆ ಹೆಂಗನ ಮಾಡ್ಬಿಟ್ಟು ಅವಳ ಹತ್ರ ಡೈವರ್ಸ್ ಕೊಡಿಸ್ಬಿಟ್ಟು ನಾನು ನೀನು ಮಾತ್ರ ಮನೆಗಿರಬೇಕು. ಹಿಂಗೆಲ್ಲ ಇರ್ತೀನಿ ಅಂದರೆ ಒಪ್ಕೊಂತೀನಿ. ಇಲ್ಲ ಅಂತಂದರೆ ನನ್ನ ಪಾಡಿಗೆ ನಾನು ವಾಪಸ್ ಮನೆಗೆ ಹೊರಟೋಗ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀನು ಹೆಂಗೆ ಹೇಳಿದ್ರೆ ಹಂಗೇನೆ. ಡೈವರ್ಸ್ ತಾನೇ ನಾನು ಕೊಡ್ತೀನಿ. ನನಗೆ ಅವಳು ಬೇಕಾಗೇ ಇಲ್ಲ. ಅವಳು ನನಗೆ ಮುಖ್ಯನೇ ಅಲ್ಲ. ನನಗಂತೂ ಚಿನ್ನ ನೀನು ಮಾತ್ರನೇ ಮುಖ್ಯ. ಅವಳು ನನಗೆ ಯಾವುದೇ ಕಾರಣಕ್ಕೂ ಅವಳು ಕಿತ್ತೋಗಿರೋ ನನಗೆ ಬೇಕಾಗೇ ಇಲ್ಲ. ಆಯಿತು, ಇದನ್ನು ನೋಡ್ತೀನಿ. ನಮ್ಮ ಅಪ್ಪಂಗೂ ಹೋದರೆ ಬೇಜಾರಾಗ್ತೈತೆ. ನಾನು ಗಂಡನ ಬಿಟ್ಬಿಟ್ಟು ಹೋಗಿದ್ದೀನಿ ಅಂದರೆ ನಮ್ಮ ಅಪ್ಪಂಗೂ ಬೇಜಾರಾಗ್ತೈತೆ. ಏನು ಮಾಡಲಿ? ಸರಿ ಆಯಿತು, ನೀವು ಹೇಳ್ದಂಗೆನೇ ಆಯಿತು. ಸರಿ, ಒಪ್ಕೊಂತೀನಿ. ಆದರೆ 15 ದಿನ ಟೈಮ್ ಕೊಡ್ತೀನಿ. 15 ದಿನದಾಗ ಡೈವರ್ಸನ್ನ ಹೆಂಗನ ಮಾಡಿ ಇದು ಮಾಡ್ಕೊಂಡು ಅವಳನ್ನ ಮನೆಯಿಂದ ಈಚೆ ಕಡೆಗೆ ಕಳಿಸ್ಬೇಕು. ಇಲ್ಲಾಂದರೆ ನಾನು ಮನೆಯಿಂದ ಅಲ್ಲ, ನಿಮ್ಮನ್ನೆಲ್ಲ ಮನೆಯಿಂದ ಈಚೆ ಕಡೆಗೆ ಹಾಕಿ ನನ್ನ ಪಾಡಿಗೆ ನಾನು ಮನೆ ಒಳಗಡೆ ಇರ್ತೀನಿ. ನನಗೆ ಎಲ್ಲ ಮೋಸ ಮಾಡಿದ್ದೀರಲ್ವ, ಯಾರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ನೋಡು, ಒಂದು 15 ದಿನ ಇಷ್ಟು ದಿನ ಹೆಂಗಿದ್ದೋ ಹಂಗೆ ಇದ್ಬಿಡು. ಈಗ ನಾನು ನಿನಗೆಲ್ಲ ವಿಚಾರ ಗೊತ್ತಾಗೈತೆ. ಅದು ಇದು ಎಲ್ಲ ಏನು ಹೇಳಕ್ಕೆ ಹೋಗ್ಬೇಡ ನನ್ನ ಹೆಂಡತಿ ಹತ್ರ. ಈ ವಿಚಾರ ಗೊತ್ತಾಗೈತೆ ಅಂತ ಗೊತ್ತಾದರೆ ಇನ್ನೂ ಜಾಸ್ತಿ ಓವರಾಗಿ ಆಡ್ತಾಳೆ. ಅದೆಲ್ಲ ಏನು ಬೇಡ. ನೀನು ಆರಾಮಾಗಿರು ನೀನು. ಸರಿನಾ? ಇಷ್ಟು ದಿನ ಹೆಂಗಿದ್ದೋ ಹಂಗಿರು. ಒಂದು ಸ್ವಲ್ಪ ದಿನ ಟೈಮ್ ಕೊಡು, ಎಲ್ಲ ಮುಗಿಸ್ತೀನಿ ನಾನೇನಿಯ. ಸರಿ ಆಯಿತು. 15 ದಿನದ ಮೇಲೆ ನಾನು ಟೈಮ್ ಅಂತೂ ಕೊಡೋಕ್ಕಿಲ್ಲ. 15 ದಿನ ಅಷ್ಟೇ ಟೈಮ್ ಕೊಡೋದು. ಅದೇನು ಮಾಡ್ತಿರೋ ಮಾಡಿ. ಇದ್ರ ಮೇಲೆ ನಿಮ್ಮ ಕೈಲಿ ಡೈವರ್ಸ್ ತಗೊಳಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ನನಗೆ ಡೈವರ್ಸ್ ಕೊಟ್ಬಿಡಿ, ಇಲ್ಲ ನನ್ನೇ ದೂರ ಇಟ್ಬಿಡಿ. ನೀವು ಯಾರ ಸವಾಸನೂ ನನಗೆ ಬೇಡ. ಏನಿಲ್ಲ ಇದು ಎಡವಟ್ಟು ನನ್ನ ಮಗನೇ. ಯಾವಾಗೂ ಎಡವಟ್ಟು ಮಾಡ್ಕತಿಯಲ್ಲ. ನಾನೇನು ಹೇಳಿದ್ನಮ್ಮ? ನಾನೇನು ಹೇಳಿಲ್ಲ. ಆ ಕಿತ್ತೋಗಿರೋಳು ಅವಳಲ್ಲ, ಅವಳು ನಿಮ್ಮಿ. ಅವಳಿಗೆ ಮಾಡೋಕ್ಕೆ ಆಮೇಲೆ ಇರೋಕ್ಕಿಲ್ಲ. ನಾನು ಹೆಂಡತಿಗೆ ಎಲ್ಲ ವಿಷಯನೂ ಹೇಳ್ಬಿಟ್ಟವಳೆ ಆ ನಿಮ್ಮಿ. ಇಲ್ಲ ಅಂತ ಹೇಳಿದ್ರೆ ಹೆಂಗೋ ಇನ್ನೂ ವರ್ಷ ತನಕ ಮ್ಯಾನೇಜ್ ಮಾಡ್ಬೋದಿತ್ತು. ಯಪ್ಪ ಅಕ್ಕ ತಂಗಿ ಇಬ್ರು ಅವರೆಲ್ಲ ಒಸಿ ಆಡ್ತಾರ. ಆ ನಿಮ್ಮಿ ಪುಟ್ಟಿ ಇಬ್ರು ಅಷ್ಟೇನೆಯ. ಒಬ್ರಿಗಿನ್ನ ಒಬ್ರು ಆಡೋದೇನೇನಿಯ. ಮಗ ನೋಡು, ನೀ ಬಿಕಾರಿ ಬಂಗಾರಮ್ಮನ ಮಗಳನ್ನ ಜೊತೆ ಇರ್ತೀಯ, ಇಲ್ಲ ಬಗ್ಗಾರ ಜಿಂಕೆ ಇವಳ ಜೊತೆ ಇರ್ತೀಯ. ಯೋಚನೆ ಮಾಡು. 15 ದಿನ ಟೈಮ್ ಕೊಟ್ಟವಳೆ. ಅದ್ರಾಗ ಏನೇನೋ ಯೋಚನೆ ಮಾಡಬೇಕೋ ಮಾಡಿ ಹೆಂಗೆ ಡೈವರ್ಸ್ ತಗೋಬೇಕೋ ತಗೊಂಡು ಏನೋ ಒಂದು ಮಾಡು. ನನಗೂ ಸಾಕಾಗೋಗ್ಬಿಟ್ಟೈತೆ ನಿಂಗೆ ಹೇಳಿ ತಲೆ ಉಪಯೋಗಿಸ್ಕೊಂಡ್ಲಾ? ತಲೆ ಉಪಯೋಗಿಸು. ಅಯ್ಯೋ, ಈಗ ಹೆಂಗಮ್ಮ ಡೈವರ್ಸ್ ಕೊಡು ಅಂತ ಕೇಳಿದ್ರೆ ನಡ ಮುರಿದೋಗಂಗೆ ಒದಿತಾರೆ ಇಬ್ರು ಸೇರ್ಕೊಂಡು. ಅವ್ರೇನೇನಿಯ ಅವ್ರಿಗೋಸ್ಕರ ಅಂತನೇ ಇವಳನ್ನ ಕೊಟ್ಟು ನಾನು ಮದುವೆ ಮಾಡಿದ್ದು. ಈಗ ಇವಳನ್ನ ಜೊತೆ ಇರ್ತೀನಿ, ಅವಳನ್ನ ಬಿಟ್ಬಿಡ್ತೀನಿ ಅಂದರೆ ಸುಮ್ಮನೆ ಬಿಡ್ತಾಳ? ಏನು ಮಾಡ್ಲೋ ಏನೋ. ಹೆಂಗನ ಮಾಡಿ ನೈಸ್ ಮಾಡಿ ತಲೆ ಉಪಯೋಗಿಸಿ ಹಾಕಿಸ್ಕ. ಇದ್ರ ಮೇಲೆ ನನ್ನ ಕೈಲಿ ಏನು ಹೇಳೋಕ್ಕಾಗಕ್ಕಿಲ್ಲ. ಸರಿ.